ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಚಂದ್ರಾದರ ಸಂಪರ್ಕ ಮಾಡಿದ್ದು ಜಾಜಿನಲ್ಲ, ದೇವಿಕನ. ಜಾಜಿ ಬಂಗಾರಿ ಪ್ರಸ್ತುತ ಕೋಣೆಗೆ ನೀವಿಬ್ರು ಬಂದು ಸೇರ್ಕೊಂಡಿದ್ದೀರಾ. ಎಲ್ಲಿ ಜಾಜಿ? ಎಲ್ಲೋ ಜಾಜಿ? ಕ್ಷೇಮವಾಗಿ ಬಂದ್ರಲ್ಲ, ನಡೀರಿ ನಡೀರಿ ಒಳಗೆ. ಅವರಿಬ್ಬರನ್ನು ಒಂದು ಸೇರಿಸಿ ಗಡಿ ಪಾರ್ ಮಾಡಿಸಿ ನಿನ್ನ ಜಾಜಿನ ಒಂದು ಮಾಡಬೇಕು ಅಂತ ಇದ್ದೆ. ಬಂಗಾರಿ, ಲೋ ಬಂಗಾರಿ, ಯಾಕೋ ಹಾಗೆ ನೋಡ್ತಿದ್ಯಾ? ನಾನೆಲ್ಲಿ ನೋಡ್ತಿದ್ದೀನಿ? ಆಗ್ಲಿಂದ ನೀನೇ ನನ್ನ ನೋಡ್ತಿದೀಯ. ಹೌದಾ? ನಾನು ನಿನ್ನ ನೋಡ್ತಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತು? ಅದು ನಾನು ನಿನ್ನೆ ನೋಡ್ತಾ ಇದ್ನಲ್ಲ. ಅದನ್ನೇ ಕೇಳಿದ್ದು. ನನ್ನನ್ನು ಯಾಕೆ ನೋಡ್ತಿದ್ಯಾ? ಮಾಡಕ್ ಬೇರೇನು ಕೆಲಸ ಇಲ್ವಾ? ನೋಡಿದ್ರೇನು ತಪ್ಪು? ನನ್ನ ಹೆಂಡ್ತಿನ ತಾನೇ ನೋಡ್ತಿದ್ದೀನಿ. ಹೌದಾ ಪತಿದೇವ್ರೆ? ನಾನು ನಿಮ್ಮ ಹೆಂಡತಿ ಅನ್ನೋ ದೊಡ್ಡ ದೊಡ್ಡ ವಿಚಾರಗಳೆಲ್ಲ ಗೊತ್ತಾಗುತ್ತೋ ನಿಮಗೆ? ಹೋಗೆ ತಮಾಷೆ ಮಾಡಬೇಡ, ನನಗೆಲ್ಲ ಗೊತ್ತಾಗುತ್ತೆ. ನೀನ್ ಇಲ್ಲಿಂದ ಹೋಗೋ ಮೊದಲು. ನಿನ್ನ ಬಿಟ್ಟು ಎಲ್ಲಿಗೆ ಹೋಗ್ಲಿ ನಾನು? ನನ್ನ ಹೆಂಡ್ತಿನ ನಾನು ಹೀಗೆ ನೋಡ್ತಾ ಇರಬಾರ್ದಾ? ಹೌದಾ? ಎರಡು ಜಡಿಯನ್ನು ಎಳೆದು ಕೇಳುವೆನು, ನೀ ಸ್ವಲ್ಪ ನಿಲ್ಲಬಾರದೆ. ಎರಡು ನೆರಳಿಗೆ ನಾವಿಬ್ಬರು ಒಂದೇ, ಬಳಿ ನೀನು ಬರಬಾರದೆ. ನೀ ದೂರ ನಿಂತಾಗ ಬಾಯೊಂದು ನಾನಿನ್ನ ಕೂಗೋದೆ ಚಟವಲ್ಲವೇ. ಇಷ್ಟೊಂದು ಒಲವಲ್ಲಿ ನಿನ ನೀಳ ತೋಡನ್ನು ಬಯಸೋದೆ ಹಿತವಲ್ಲವೇ. ಎರಡು ಕಂಗಳಿಗೆ ಮುತ್ತು ನೀಡುವೆನು, ನೀನಿಲ್ಲಿ ಬರಬಾರದೆ. ಎಲ್ಲ ಬಿಡೋ ಬಂಗಾರಿ, ಯಾರಾದ್ರೂ ನೋಡಿದ್ರೆ ಕಷ್ಟ. ನೋಡ್ಲಿ ಬಿಡು, ನನ್ನ ಹೆಂಡತಿ ಕೈ ತಾನೇ ಹಿಡ್ಕೊಂಡಿರೋದು. ಬಿಡೋ ಬಂಗಾರಿ. ನಾನು ಬಿಡಲ್ಲ. ನೀನೊಂಥರ ನೋಡ್ತಿದ್ಯಾ, ನಿನ್ನ ದೃಷ್ಟಿನೇ ಸರಿ ಇಲ್ಲ.
ಯಾವಾಗಲೂ ಇರೋ ಥರ ಇಲ್ಲ ನೀನು. ಇನ್ಮೇಲೆ ಯಾವಾಗಲೂ ಇರೋ ಥರ ಇರಲ್ಲ ನಾನು. ಯಾಕೆ? ಯಾಕೆ ಅಂದರೆ ಅದು ನಿನ್ನೆ ರಾತ್ರಿ ಬೇಡ ನೋಡು ಬಂಗಾರಿ, ಅದ್ರ ಬಗ್ಗೆ ಮಾತಾಡಿದ್ರೆ ಅಷ್ಟೇ. ಯಾಕೆ ಹೀಗೆ ಮಾಡಿದ್ರಿ ಶಾಸ್ತ್ರಿಗಳೇ? ನನ್ನ ಬಂಗಾರಿನ ಸೇರಿಸ್ತೀರಿ ಅಂತ ಹೇಳ್ಬಿಟ್ಟು ಯಾಕೆ ಮೋಸ ಮಾಡಿದ್ರಿ? ಅದು ಹಾಗಲ್ಲ ದೇವಿಕಾ. ನಾನು ಅನ್ಕೊಂಡಿದ್ದೆ ಬೇರೆ, ಅದು ಹಾಗಿದ್ದೆ ಬೇರೆ. ನೀವೇನು ಅನ್ಕೊಂಡಿದ್ರಿ, ಅಲ್ಲಿ ಏನಾಯ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದ್ಸತಿ ನಿಮ್ಮ ಮಾತು ಕೇಳಿ ಮೋಸ ಹೋಗಿರೋದಕ್ಕೆ ನನಗೆ ಅರ್ಗಿಸ್ಕೊಳಕ್ಕಾಗ್ತಿಲ್ಲ. ದೇವಿಕಾ, ನನ್ನ ಉದ್ದೇಶನ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅರ್ಥ ಆಗಿರ್ಲಿಲ್ಲ, ಆದ್ರೆ ಈಗ ಅರ್ಥ ಆಯ್ತು. ಆ ಜಾಜಿನ ಬಂಗಾರಿಯಿಂದ ದೂರ ಮಾಡೋಕ್ಕೋಸ್ಕರ ನನ್ನನ್ನು ಅಸ್ತ್ರವಾಗಿ ಉಪಯೋಗಿಸ್ಕೊಂಡ್ರಿ ಅಲ್ವಾ ನೀವು? ನಿಮ್ಮ ಸ್ವಾರ್ಥಕ್ಕೆ ನನ್ನನ್ನು ದಾಳವಾಗಿ ಉಪಯೋಗಿಸ್ಕೊಂಡ್ರಿ. ಆದ್ರೆ ಅದೇ ನಿಮಗೆ ತಿರುಗಿ ಬಿದ್ದು ನಿಮ್ಮ ಮಗ ಮತ್ತೆ ನಾನು ಒಂದಾಗೋ ಹಾಗಾಯ್ತು. ಊರ್ ಮುಖಂಡರು, ದೇವಸ್ಥಾನದ ಧರ್ಮದರ್ಶಿಗಳು ಸಹಾಯ ಮಾಡ್ತೀರಾ ಅಂತ ನಿಮ್ಮನ್ನ ನಂಬಿದ್ರೆ ನೀವ್ ಮಾಡಿದ್ಯೇನು? ನೀವು ನಿಮ್ಮ ತಂಗಿ ಆಡಿದ ಆಟಕ್ಕೆ ನಾನ್ ಬಲಿಯಾದೆ. ಸಂಬಂಧನೇ ಇಲ್ದಿರೋ ನಿಮ್ಮ ಮಗನ ಜೊತೆ ನಾನು ಒಂದಾದೆ. ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿತಿದೆ. ನಿಮ್ಮನ್ ಬಿಡಲ್ಲ ಶಾಸ್ತ್ರಿಗಳೇ, ಇದಕ್ಕೆ ತಕ್ಕ ಶಾಸ್ತಿ ಮಾಡ್ತೀನಿ. ಅರಿಹಂತಪುರದ ಯುವರಾಣಿ ನಾನು. ಇಡೀ ಊರಿನ ಯಜಮಾನಿಕೆ ನನ್ನ ಕೈಯಲ್ಲಿದೆ. ಒಬ್ಬ ದೇವಸ್ಥಾನದ ಧರ್ಮಾಧಿಕಾರಿನ ಸೋಲ್ಸೋದು ನನಗಿಷ್ಟು ಕೆಲಸ. ನೋಡ್ತಾ ಇರಿ, ಅನುಭವಿಸ್ತೀರಾ. ಯಾಕೆ ಹೀಗೆ ಓಡ್ ಬರ್ತಾ ಇದ್ಯಾ? ನಿನ್ ಕಾಲು ನೆಲದ ಮೇಲೆ ನಿಲ್ಲೋದಿಲ್ಲ ಅಲ್ಲ? 70 ಕತ್ತೆ ವಯಸ್ಸಾಯ್ತು, ಸ್ವಲ್ಪನಾದ್ರೂ ನಯ ಇಲ್ಲ, ನಾಜುಕ್ಕಿಲ್ಲ. ಕಾಲಕ್ಕೆ ಚಕ್ಕರ್ ಕಟ್ಕೊಂಡವ್ರಂಗೆ ಓಡ್ತಾನೆ ಇರ್ತೀಯ. ಈಗ ನೋಡಿದ್ರೆ ಮದುವೆ ಆಗಿದೆ ನಿನಗೆ. ಮದುವೆ ಆದ ಹೆಣ್ಮಕ್ಳಿಗೆ ಇರಬೇಕಾದ ಲಕ್ಷಣ ಸ್ವಲ್ಪನಾದ್ರೂ ಇದೆಯಾ ನಿನಗೆ? ಅಜ್ಜಿ, ಅದು ಬಂಗಾರಿ. ಏಯ್, ಏನೇದು ಗಂಡನ ಬಂಗಾರಿ ಗಿಂಗಾರಿ ಅನ್ಕೊಂಡು ಲಕ್ಷಣವಾಗಿ ನೀವು ತಾವು ಅಂತ ಮಾತಾಡ್ಸಕ್ಕಾಗಲ್ವಾ? ನಾನು, ಲಲಿತಾ, ಸುನೀತಾ ಯಾವಾಗ್ಲಾದ್ರೂ ಗಂಡನ ಏಕವಚನದಲ್ಲಿ ಮಾತಾಡಿದ್ದನ್ನ ನೋಡಿದೀಯಾ? ಹಾಗೆ ಕರ್ದು ಕರ್ದು ಅಭ್ಯಾಸ ಆಗೋಗಿದೆ ಅಜ್ಜಿ. ಮದ್ವೆಗಿಂತ ಮುಂಚೆ ಓಡಾಡಿದ್ರೆ ಹೀಗೆ ಆಗೋದು. ಇಲ್ಲಿರೋದಿಕ್ ಸರಿ ಹೋಯ್ತು. ಗಂಡನ ಮನೆಗೇನಾದ್ರೂ ಹೋಗಿ ಅವನ ಮನೆಯಲ್ಲೇ ಇರೋ ಹಾಗಾಗಿ ಅಲ್ಲೂ ಹೀಗೆ ಗಂಡನ್ನ ಹೆಸರಿಡ್ದು ಮಾತಾಡ್ಸಿದ್ರೆ ಆಗ ಅತ್ತೆ ಅನ್ನಿಸ್ಕೊಂಡವಳು ಚೆನ್ನಾಗಿ ಬರೆ ಹಾಕ್ತಿದ್ಲು. ಹೌದು, ನಿನ್ನೆ ರಾತ್ರಿ ನೀವಿಬ್ರು ಎಲ್ಲೋಗಿದ್ರಿ? ನಿಮ್ಗೇನ್ ಹೇಳೋರು ಕೇಳೋರು ಯಾರು ಇಲ್ವಾ? ಅದೇನು ಒಂದು ಗೊತ್ತಿಲ್ಲ ಅಜ್ಜಿ, ಎಚ್ಚರ ತಪ್ಪದಂಗಾಯ್ತು. ಆಮೇಲೆ ಎಚ್ಚರ ಆದಾಗ ಕಾಡಿನ ಮಧ್ಯೆ ಇದ್ವಿ. ವಾಪಸ್ ಬರ್ಬೇಕಾಗಿತ್ತು, ಅಲ್ಲೇ ಯಾಕಿರ್ಬೇಕಾಗಿತ್ತು? ತುಂಬಾ ಕತ್ಲೆ ಇತ್ತಜ್ಜಿ, ಹೇಗ್ ವಾಪಸ್ ಬರೋದು? ನಿನಗೆ ಇದೇ ಸಾದರಾಗೋಗಿದೆ ಕಣೆ. ಹೇಗ್ ಮಾಡಿದ್ರು ನಡೀತೆ, ಏನ್ ಮಾಡಿದ್ರು ನಡೀತೆ ಅನ್ನೋ ಧಿಮಾಕು ನಿನಗೆ. ಭಯ ಇಲ್ಲ, ಭಕ್ತಿ ಇಲ್ಲ, ಅದಕ್ಕೆ ಹೀಗಾಗೋದು. ಹೀಗೆ ಬಿಟ್ರೆ ಆಗಲ್ಲ.
ನಿನಗೆ ಸರಿಯಾಗಿ ಮಾಡ್ತೀನಿ. ಬಾ. ಧೀಂತಾನ ಧೀಂತಾನ ಧಿರನಾನ ಧೀನ ಧೀಂತಾನ ಧೀಂತಾನ ಧಿರನಾನ ಧೀನ ಧೀಂತಾನ ಧೀಂತಾನ ಧಿರನಾನ ಧೀನ ಧೀಂತಾನ ಧೀಂತಾನ ಧಿರನನ ಧಿರ ಧಿರನ ಅಂದ್ರೆ ಇಲ್ಲಿ ನಡಿಬೇಕಾ ಶಾಸ್ತ್ರ ಅಲ್ಲಿ ನಡೀತು ಅಂತಾಯ್ತು. ಲಲಿತಾ, ಲಲಿತಾ ಬಾರಿ ಇಲ್ಲಿ. ಅಜ್ಜಿ ಬೇಡ ಅಜ್ಜಿ. ನೀ ಸುಮ್ನೆ ಇರೇ, ಬಾರಿ ಇಲ್ಲಿ. ಏನಾಯ್ತಮ್ಮ? ಲೇ ಲಲಿತಾ, ಏನಾಗ್ಬೇಕಾಗಿತ್ತೋ ಅದೆಲ್ಲ ನಿನ್ನೆ ರಾತ್ರಿನೇ ಆಗಿದೆ ಕಣೆ. ಇವಳ ಕಲ್ಲಿ ಏನಾದ್ರೂ ಸಿಹಿ ಮಾಡಿಸು, ಕರ್ಕೊಂಡು ಹೋಗಿ. ಬಾ. ಲಲಿತಾ, ಅಮ್ಮ ಸಿಹಿ ತಿಂಡಿ ಮಾಡು ಅಂತಿದ್ರು, ಏನ್ ವಿಶೇಷ? ನಿನ್ನೆ ಏನಾಗಬೇಕಾಗಿತ್ತೋ ಎಲ್ಲ ಆಗಿದೆ. ನೀನು ಮಾಡಿರೋ ಒಂದು ತಪ್ಪಿನಿಂದ ನಾನು ಯಾರ ಬಾಯಿಂದನೋ ಏನೇನೋ ಕೇಳಬೇಕಾಗ್ಬೋದು. ನನ್ನ ಯೋಚನೆ ಪ್ರಕಾರ ಬಂಗಾರಿ ದೇವಿಕಾ ಒಂದಾಗ್ತಿದ್ರೆ ಜಾಚಿ ಇವತ್ತು ಚಂದ್ರಾಧರನ ಕಾಲು ಕೆಳಗಡೆ ಇರ್ತಾ ಇದ್ಲು, ಬಂಗಾರಿ ದೇವಿಕಾನ ಗಡಿ ಪಾರ್ ಮಾಡ್ತಾ ಇದ್ದೆ. ನಾನು ಹಾಕಿದ ಯೋಜನೆ ಪ್ರಕಾರ ಎಲ್ಲ ನಡೆದಿದ್ರೆ ಇಷ್ಟೊತ್ತಿಗೆ ಜಾಜಿ ನಿನ್ ಮಗನ ಸಂತಾನಕ್ಕೆ ತಾಯಿ ಆಗ್ತಿದ್ಲು. ನಿನ್ನ ಯೋಜನೆನೋ ನನ್ನ ಯೋಜನೆನೋ, ಆದ್ರೆ ಅಂತವಳ ಕೈಯಿಂದ ಅನ್ನಿಸ್ಕೊಳ್ತಾ ಇರೋದು ನಾನ್ ತಾನೇ. ಅದಕ್ಕೂ ನನಗೂ ಸಂಬಂಧ ಇಲ್ಲ ವಿರೂಪಾಕ್ಷ. ದೇವಿಕಾ ಕಳಿಸಿದ್ದು ನೀನು, ಅನುಭವಿಸು. ಹೌದು, ದೇವಿಕಾನ್ ಕಳಿಸಿದ್ ನಾನೇ. ಆದ್ರೆ ನನಗೆ ಗೊತ್ತಿಲ್ದಿರೋ ಹಾಗೆ ಚಂದ್ರಾಧರನ್ ಕಳಿಸಿ ನನ್ನ ಯೋಜನೆನ ವಿಫಲ ಮಾಡಿದ್ ನೀನಲ್ವಾ? ಹೌದು, ತಪ್ಪಾಗಿದೆ. ಆದ್ರೆ ನಾನು ಒಬ್ಳಿಂದ ಅಲ್ವಲ್ಲ, ನಿನ್ ಕಡೆಯಿಂದಾನು ತಪ್ಪಾಗಿದೆ. ನಾವಿಬ್ರು ಮೊದಲೇ ಮಾತಾಡ್ಕೊಂಡಿದ್ದಿದ್ರೆ ಹೀಗಾಗ್ತಿರ್ಲಿಲ್ಲ. ನೋಡು ವಿರೂಪಾಕ್ಷ, ಆಗಿದ್ದು ಆಗೋಗಿದೆ. ಇದರಿಂದ ನೀನೊಬ್ನೇ ನೆಮ್ಮದಿ ಕಳ್ಕೊಂಡು ಒದ್ದಾಡ್ತಿಲ್ಲ. ನನ್ನ ಮಾನಸಿಕ ನೆಮ್ಮದಿನೂ ಹಾಳಾಗಿದೆ. ಇದೆಲ್ಲದರ ಪರಿಣಾಮ ಯಾರಿಗೆ ತಟ್ತಾ ಇದೆ ಗೊತ್ತಾ? ನನಗೆ. ಆ ಕಡ್ಕಿಗೆ ಬೇರೆ ವಿಷಯ ತಿಳಿಸ್ಬಿಟ್ಟಿದ್ದೀನಿ. ಬಂಗಾರಿ ದೇವಿಕನು ಒಂದು ಮಾಡಿದ್ದೀನಿ, ಇನ್ನು ಜಾಜಿ ನಮ್ಮ ಹಿಡಿತದಲ್ಲಿ ಇರ್ತಾಳೆ ಅಂತ. ದಯವಿಟ್ಟು ಊರ್ ಬಿಟ್ಟು ಹೋಗ್ಬೇಡ ಅಂತ ಅವನ್ನ ಕೇಳ್ಕೊಂಡಿದ್ದೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನು ಊರ್ ಬಿಟ್ಟು ಹೋಗೋದನ್ನ ನಿಲ್ಲಿಸಾನೆ. ಈಗ ನಮ್ಮ ಯೋಜನೆ ಎಲ್ಲ ತಲ್ಕಳಕ್ಕಾಗಿದೆ ಅಂತ ಗೊತ್ತಾದ್ರೆ ನನ್ನನ್ನು ಸುಮ್ಮನೆ ಬಿಡ್ತಾನ. ಇನ್ನೆಷ್ಟೊತ್ತು ಕಾಯೋದು ಗುರುಗಳೇ? ಇಷ್ಟೊತ್ತಿಗಾಗಲೇ ವಿರೂಪಾಕ್ಷ ಶಾಸ್ತ್ರಿಗಳು ಬಂದು ನಮಗೆ ವರ್ತಮಾನ ತಿಳಿಸ್ಬೇಕಿತ್ತಲ್ವಾ? ಹೌದು ಸೂರ್ಯಾಂಶ, ಆದ್ರೆ ಅವನು ಇನ್ನೂ ಬಂದಿಲ್ಲ, ಸುಮ್ಮನೆ ಕಾಸ್ತಾ ಇದ್ದಾನೆ. ನನಗೆ ಯಾಕೋ ಅನುಮಾನ ಬರ್ತಿದೆ ಗುರುಗಳೇ. ಇಷ್ಟೊತ್ತಾದರೂ ವಿರೂಪಾಕ್ಷ ಶಾಸ್ತ್ರಿಗಳು ಬಂದಿಲ್ಲ ಅಂದ್ರೆ ಏನೋ ಆಗಿರಬೇಕು. ಇಲ್ಲ ಸೂರ್ಯಾಂಶ, ಈ ಊರೇ ಬೇಡ ಅಂತ ಹೊರಟ ನಮ್ಮನ್ನ ನಿಲ್ಸಿದ್ದಾನೆ ಅಂದ ಮೇಲೆ ಅವನ ಯೋಜನೆ ಖಂಡಿತ ಗೆದ್ದಿರುತ್ತೆ. ಅಷ್ಟು ಖಾತ್ರಿ ಇಲ್ಲದೆ ಹೇಳೋದಿಲ್ಲ ಅವನು. ಗೆದ್ದವರು ತಡ ಮಾಡೋದಿಲ್ಲ ಗುರುಗಳೇ. ಆ ಕಡೆ ದೇವಿಕಾ, ಈ ಕಡೆ ಕಡಕಿ, ಇನ್ನೊಂದು ಕಡೆ ಬಂಗಾರಿ ಮತ್ತು ಜಾಜಿ, ಮತ್ತೊಂದು ಕಡೆ ನೀನು ಮತ್ತು ಚಂದ್ರಾಧರ. ನನ್ನ ತಲೆ ಸಿಡಿದು ಹೋಗ್ತಾ ಇದೆ ವೈಜಯಂತಿ, ಸಿಡಿದು ಹೋಗ್ತಾ ಇದೆ. ಸಿಡ್ಲಿಕ್ಕ
ಹೆಂಗ್ ನಿಂತಿದ್ದ ನೋಡು, ಮಾಡಿದನೆಲ್ಲ ಮಾಡಿ ಏನು ಗೊತ್ತಿಲ್ದವ್ರಂಗೆ. ಹೋಗೋ, ನಿನ್ನ ಹೆಂಡತಿ ಸಿಹಿ ತಿಂಡಿ ಮಾಡ್ತಿದ್ದಾಳೆ, ಚೆನ್ನಾಗಿ ತಿನ್ನೋಗು. ಹೋಗೋ. ಕಡ್ಕಿಗೆ ಈ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾನ. ನನ್ನನ್ನು 3 ಕಾಸಿಗೆ ಹರಾಜು ಹಾಕೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಅವನಿಗೆ ಏನಂತ ಉತ್ತರಿಸ್ಲಿ, ಏನಂತ ಹೇಳಿ? ಹೇಳಿದ್ರು ಕೇಳ್ತಾನ ಅವನು. ನನ್ನ ಮುಖಕ್ಕೆ ಕ್ಯಾಕರ್ಸ್ ಒಗೀತಾನ ಅಷ್ಟೆ. ನೀನ್ ಮಾಡ್ಕೊಂಡಿರೋ ಅನಾಹುತಗಳಿಗೆಲ್ಲ ನನ್ನ ಹೊಣೆ ಮಾಡಬೇಡ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮನ್ನ ಹೋಗಬೇಡಿ, ಬಂಗಾರಿ ಮತ್ತು ದೇವಿಕಾಗೆ ಪ್ರಸ್ತಾವ ಮಾಡಿಸ್ತೀನಿ, ಅವರಿಬ್ರನ್ನ ಗಡೀಪಾರ್ ಮಾಡಿಸ್ತೀನಿ, ಆಗ ಜಾಜಿನ ನಮಗೆ ಬೇಕಾದಾಗೆ ಬಳಸ್ಕೋಬೋದು ಅಂತ ಹೇಳಿದ ವಿರೂಪಾಕ್ಷ ಶಾಸ್ತ್ರಿಗಳು ಇನ್ನೂ ಬಂದಿಲ್ಲ ಅಂದರೆ ಏನು ಅರ್ಥ ಗುರುಗಳೇ? ಅವರ ಈ ತಂತ್ರದಲ್ಲಿ ಅವರು ಗೆದ್ದಿರ್ತಾರೆ ಅಂತ ನಿಮ್ಗೆ ಅನ್ಸತ್ತಾ? ನೀನು ಹಾಗೆ ಹೇಳಿದ ಮೇಲೆ ನನಗೂ ಅದೇ ಅನುಮಾನ ಬರ್ತಾ ಇದೆ. ಪದೇ ಪದೇ ನಮಗೆ ಮೋಸ ಮಾಡಿದ್ದಾರೆ ಅವರು. ಈ ಸಲನೂ ಮೋಸ ಮಾಡಿರಲ್ಲ ಅನ್ನೋದಕ್ಕೆ ಏನು ಪುರಾವೆ ಇದೆ? ಮತ್ತೆ ಕಪಟತನ ತೋರಿಸ್ತಾ ಇದ್ದಾರೇನೋ ಅಂತ ನನಗನ್ನಿಸ್ತಿದೆ ಗುರುಗಳೇ. ಅದನ್ನು ಅವನನ್ನು ಭೇಟಿ ಆದಮೇಲೆ ನಿರ್ಧರಿಸೋಣ ಸೂರ್ಯಾಂಶು. ಅವನಿಲ್ಲಿ ಬಂದಿಲ್ಲ ಅಂದರೆ ಏನಂತೆ, ನಾವೇ ಅವನಿದ್ದಲ್ಲಿ ಹೋಗೋಣ ಬಾ. ಏನ್ ಸಿಹಿ ಮಾಡ್ತೀಯ? ನಿಂಗೇನ್ ಮಾಡಕ್ ಬರುತ್ತೆ? ಸಿಹಿ ಎಲ್ಲ ಮಾಡಲೇಬೇಕಮ್ಮ? ಮಾಡಬೇಕೋ ಬೇಡವೋ, ಅಜ್ಜಿ ಹೇಳಿದ್ಮೇಲೆ ಆಯ್ತು, ಮಾಡಲೇಬೇಕು. ಏನು ಮಾಡ್ತೀಯಾ? ಪಾಯಸ ಮಾಡ್ತೀಯಾ? ನಿನ್ಗೆ ಅದೊಂದೇ ತಾನೇ ಚೆನ್ನಾಗಿ ಮಾಡಕ್ಕೆ ಬರೋದು. ಮತ್ತೆ ಪಾಯಸನಾ? ಬೇರೆ ಏನಾದರೂ ಹೇಳು. ಸರಿ, ಹಾಲ್ಬಾಯಿ ಮಾಡ್ತೀಯಾ? ಹೇಳ್ಕೊಡು. ಮೊದಲು ಅಕ್ಕಿನ ನೆನೆಸ್ಕೋಬೇಕು. ಆಮೇಲೆ ತೆಂಗಿನ ತುರಿ, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ ಚೆನ್ನಾಗಿ ತಿರುವ್ಕೊ. ಅದನ್ನು ಒಲೆ ಮೇಲೆ ಇಟ್ಟು ಚೆನ್ನಾಗಿ ಗೊಟಾಯಿಸ್ತಾ ಇರು. ಅದು ಹಲ್ವಾ ಥರ ಆಗತ್ತಲ್ಲ, ಅದಾದ್ಮೇಲೆ ತಟ್ಟೆಗೆ ಹಾಕ್ಬಿಟ್ಟು ಬಿಲ್ಲೆಗಳು ಮಾಡು. ಸರಿನಾ? ಹಾ, ಮಾಡು ಮಾಡು ಮಾಡು. ಪಾಪ ನಿಮ್ಮಮ್ಮನಿಗೂ ನನ್ನ ಕೈ ರುಚಿ ನೋಡಿ ನಾಲ್ಗೆ ಜಡ್ ಹಿಡಿದೋಗಿರ್ಬೇಕು ಅಲ್ವಲ್ಲಲ್ತಾ? ಹೌದು ಹೌದು, ದಿನ ಮನೆಯಲ್ಲಿ ನೀವೇ ಬೇಯಿಸಿ ಹಾಕೋದು. ಇನ್ನೇನು ಪ್ರಸಾದದಲ್ಲೇ ಅರ್ಧ ಕಳೆದು ಬಿಡ್ತೀಯಲ್ಲ. ಏನ್ ತಯಾರಿ ನಡೆದಿದೆ? ಹಾಲ್ವಾಯಿ ಮಾಡ್ತಿದ್ದೀನ. ಎಲ್ಲದಕ್ಕೂ ಮೂಗು ತೂರಿಸ್ಕೊಂಡು ಬರಬೇಡಿ. ಅವಳು ಮಾಡಿ ಮುಗಿಸಿದ್ಮೇಲೆ ಕರೀತಾಳೆ, ಬಂದು ರುಚಿ ನೋಡಿ. ಈಗ ಆಚೆ ಹೋಗಿ. ಅಲ್ಲ, ಯಾವ ವಿಶೇಷಕ್ಕೆ ಮಾಡ್ತಿದ್ದೀರಾ ಅಂತ? ಮತ್ತೆ ಶುರು ಹಚ್ಕೊಂಡ್ರಲ್ರಿ. ನಿಮ್ಮಮ್ಮ ಹೇಳೋದು ಸರಿನೇ, ಅಷ್ಟು ಗೊತ್ತಾಗೋದಿಲ್ವಾ? ಗೊತ್ತಾದ್ರೆ ಯಾಕೆ ಕೇಳ್ತೀನಿ, ಹೇಳು ಅದೇನು ವಿಶೇಷ? ಒಳ್ಳೆ ಬೆನ್ನು ಹಿಡಿದು ಬೇತಾಳ ಥರ ಹಾಡ್ತಾ ಇದ್ದೀರಾ. ನಿನ್ನೆ ಏನು ನಡಿಬೇಕಾಗಿತ್ತೋ ನಡೆದಿದೆ. ಅದಕ್ಕಿಂತ ಜಾಸ್ತಿ ನಾ ಇನ್ನೇನು ಹೇಳಲಾರೆ. ಅಲ್ಲ, ನೆನ್ನೆ ಏನು ನಡಿಬೇಕಿತ್ತು? ಅವಳು ಇಲ್ದಿದ್ರಿಲ್ಲ. ನೀನು ಹೇಳು ಜಾಜಿ, ನಿನ್ನೆ ಹತ್ತದ ಏನಾಯ್ತೆ? ಬನ್ನಿ ಇಲ್ಲಿ. ಅಲ್ಲ, ನೀವೆಲ್ಲ ಸೇರೋದು ಏನು ಗುಟ್ಟು ಮಾಡ್ತಾ ಇದ್ದೀರಾ? ವಿಷಯ ಏನು ಅಂತ ಯಾರು ಹೇಳ್ತಿಲ್ವಲ್ಲ? ಅಲ್ಲ, ನೀವೇನು ದಡ್ಡನ ಅಥವಾ ಜಾಣ್ ಪೆದ್ದಾನ? ನೀನು ಜಾಣ ಅಂತಾದ್ರೂ ಅನ್ನು, ದಡ್ಡ ಅಂತಾದ್ರೂ ಅನ್ನು, ಮೂರ್ಖ ಅಂತಾದ್ರೂ ಅನ್ನು, ವಿಷಯ ಏನು ಅಂತ ಹೇಳು. ಹೋಗಿ ಹೋಗಿ ಆ ಹುಡುಗಿನ ಕೇಳ್ತಿರಲ್ಲ, ಅವಳು ಏನು ಅಂತ ಹೇಳ್ತಾಳೆ. ನಿಮ್ ಬುದ್ಧಿಗೆ ಏನಾಗಿದೆ ಅಷ್ಟು ಗೊತ್ತಾಗೋದಿಲ್ವಾ? ಹೇಳಿದ್ರಲ್ವೇನೆ ಗೊತ್ತಾಗೋದು. ಸಿಹಿ ಯಾಕೆ ಮಾಡ್ತಿದ್ದೀರಾ ಅಂತ ಕೇಳಿದ್ನಪ್ಪ, ಅಷ್ಟೇ. ಜಾಜಿದು ಮತ್ತೆ ಬಂಗಾರಿದು ಪ್ರಸ್ತಾವ ನಿನ್ನೆ ರಾತ್ರಿ ನಡೆದಿದೆ. ನನ್ನ ಕರ್ಮ.
ಸರಿಯಾಗಿದೆ ಗುರುಗಳೇ. ಈ ಶಾಸ್ತ್ರಿಗಳು ನಮ್ಮ ಕಣ್ ತಪ್ಪಿಸಿ ಹೇಗೆ ಹೋಗ್ತಿದ್ದಾರೆ ನೋಡಿ. ನಮ್ಮನ್ನು ನೋಡಿಯೋ ನೋಡ್ದಾಗ ಹೋಗ್ತಿದ್ದಾರೆ ಅಂದರೆ ಏನೋ ಎಡವಟ್ಟಾಗಿದೆ ಅಂತ ಅರ್ಥ.